ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಿಮ್ಮೊಂದಿಗೆ ತುಂಬ ಹೊಸದಾದ ಮತ್ತು ಆರೋಗ್ಯಕರವಾದ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಹಲಸಿನ ಹಣ್ಣಿನ ಬೀಜವನ್ನು ವೇಸ್ಟ್ ಅಂತ ಎಸೆದು ಬಿಡ್ತೇವೆ ಮತ್ತು ಔಟ್ಸೈಡಲ್ಲಿ ರುಚಿ ರುಚಿಯಾದ ಫುಡ್ ತಿನ್ನಲಿಕ್ಕೆ ಇಷ್ಟಪಡ್ತೇವೆ. ಈ ರೆಸಿಪಿ ಮಾಡಿದ ನಂತರ ನನಗೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲೆದಂತೆ ಎಂಬ ಗಾದೆ ಮಾತು ನೆನಪಾಯಿತು. ಯಾಕೆಂದರೆ ನಮ್ಮ ಮನೆಯಲ್ಲೇ ಸಿಗುವ ಹಲಸಿನ ಹಣ್ಣಿನ ಬೀಜದಿಂದ ಇಷ್ಟು ರುಚಿಯಾದ, ಮೃದುವಾದ ಮತ್ತು ಆರೋಗ್ಯಕರವಾದ ಚಪಾತಿ ಮಾಡಬಹುದು ಎಂದು ನನಗೂ ಗೊತ್ತಿರಲಿಲ್ಲ. ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಮನೆಯವರೆಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 8 ಹಲಸಿನ ಹಣ್ಣಿನ ಬೀಜಗಳನ್ನು ಸಿಪ್ಪೆ ತೆಗೆದು ಬೇಯಿಸ್ಕೊಳ್ತಾ ಇದ್ದೇನೆ. ಬೆಳಗಿನ ಕೆಲಸದ ಒತ್ತಡದಿಂದ ನಿಮಗೆ ಸಿಪ್ಪೆ ತೆಗೆಯುವಷ್ಟರಲ್ಲಿ ಟೈಮ್ ಆಗುತ್ತೆ ಅನಿಸಿದರೆ ರಾತ್ರಿಯೇ ಸಿಪ್ಪೆ ತೆಗೆದು ರೆಡಿಯಾಗಿ ಇಟ್ಕೊಳ್ಬೋದು. ಈಗ ಸಿಪ್ಪೆ ತೆಗೆದ ಬೀಜಗಳನ್ನು ಕುಕ್ಕರ್ಗೆ ಹಾಕಿ ಅವುಗಳು ಮುಳುಗುವಷ್ಟು ನೀರು, ಸ್ವಲ್ಪ ಉಪ್ಪು ಸೇರಿಸಿ 3 ವಿಸಿಲ್ ಬರುವವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಈ ಬೀಜಗಳು ತುಂಬ ಚೆನ್ನಾಗಿ ಬೆಂದಿದೆ. ಈ ಬೇಯಿಸಿದ ಬೀಜಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಪೇಸ್ಟ್ ಹೇಗಿರಬೇಕು ಅಂದರೆ ಬೆಣ್ಣೆಯಷ್ಟು ಸ್ಮೂತ್ ಆಗಿರಬೇಕು. ಈಗ ಈ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸುಮಾರು 1 ಲೋಟ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ನಂತರ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಒಂದು 8 ಚಪಾತಿ ಆಗುವಷ್ಟು ಅಂದಾಜಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಆಶೀರ್ವಾದ್ ಗೋಧಿ ಹಿಟ್ಟು ಬಳಸ್ತಾ ಇದ್ದೇನೆ. ಈಗ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಸಿ ಮುದ್ದೆಯಂತೆ ಮಾಡಿಕೊಳ್ಳೋಣ. ನಂತರ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ನಾದಿಕೊಂಡು ಒಂದು ಉಂಡೆಯನ್ನು ಚಿಕ್ಕದಾಗಿ ಲಟ್ಟಿಸಿಕೊಳ್ಳೋಣ. ನಂತರ ಅದರ ಮೇಲೆ ಈ ರೀತಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರಿ ಬಟರ್ಫ್ಲೈ ಶೇಪ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಲಟ್ಟಿಸಿಕೊಳ್ಳೋಣ. ಈಗ ಇದನ್ನು ಬಿಸಿ ತವಾದ ಮೇಲೆ ಹಾಕಿ 2 ಬದಿಯನ್ನು ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಇದೀಗ ಹಲಸಿನ ಹಣ್ಣಿನ ಬೀಜದ ಚಪಾತಿ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ 2 ಲೇಯರಲ್ಲಿ ಬಂದಿದೆ. ತುಂಬ ಸುಲಭವಾಗಿ ಆರೋಗ್ಯಕರವಾದ, ರುಚಿಕರವಾದ ಹಲಸಿನ ಹಣ್ಣಿನ ಬೀಜದ ಚಪಾತಿ ಸಿದ್ಧವಾಗಿದೆ. ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿ. ಇದರ ರುಚಿ ಖಂಡಿತವಾಗಿ ನಿಮಗೆ ಇಷ್ಟವಾಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.